ನೀವೆಲ್ಲ 8ನೇ ಕ್ಲಾಸ್ ಅಲ್ವಾ? ನಮ್ಮ ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಎಲ್ಲ ಪರಿಚಯ ಇದೆ ಅಲ್ವಾ? ರಾಷ್ಟ್ರೀಯ ಹಬ್ಬಗಳು ಯಾವುವು? ರಾಷ್ಟ್ರೀಯ ಹಬ್ಬಗಳು ನಿಮ್ಮ ಹಬ್ಬಗಳು ಕೇಳಿದ ನಾನು ಆಗಸ್ಟ್ 15, ಜನವರಿ 26, ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಕಣಕ. ಅಲ್ಲ ಆಗಸ್ಟ್ 15, ಜನವರಿ 26, ನವೆಂಬರ್ 1, ಜನವರಿ 26 ಗಣರಾಜ್ಯೋತ್ಸವ. ಆಗಸ್ಟ್ 15 ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಅಕ್ಟೋಬರ್ 2 ಗಾಂಧಿ ಜಯಂತಿ ಹೌದಲ್ವಾ? ಅದೇ ರೀತಿ ಅಕ್ಟೋಬರ್ 14 ಅಂಬೇಡ್ಕರ್. ಇದು ಸೆಪ್ಟೆಂಬರ್ 14 ಅಲ್ಲ, ನವೆಂಬರ್ 14 ಮಕ್ಕಳ ದಿನಾಚರಣೆ. ಅಕ್ಟೋಬರ್ ಈ ತಿಂಗಳ ಸೆಪ್ಟೆಂಬರ್ ಅಲ್ವಾ ಇದು, ನೆಕ್ಸ್ಟ್ ತಿಂಗಳು ಅಕ್ಟೋಬರ್ 2ಕ್ಕೆ ನಾವು ಏನ್ ಮಾಡ್ತೀವಿ? ಅಕ್ಟೋಬರ್ 14ನೇ ತಾರೀಕು ಕೂಡ ಒಂದು ಜಯಂತಿ ಇದೆ. ಅದು ಯಾರಪ್ಪ ಅಂದ್ರೆ ಗಾಂಧಿ. ಅದು ಯಾರು? ಈಗ ನಾವು ಇವೆಲ್ಲ 8ನೇ ಕ್ಲಾಸು ರಾಷ್ಟ್ರೀಯ ಭಾವೈಕ್ಯತೆ ಪಾಠ. ಅದು 10ನೇ ಅಧ್ಯಾಯ ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರೀಯ ಗೀತೆ. ನಿಮಗೆಲ್ಲ ಗೊತ್ತೈತಲ್ವಾ? ರಾಷ್ಟ್ರ ಧ್ವಜ ಹೇಗಿರುತ್ತೆ ಅಂತ ಗೊತ್ತೈತಲ್ವಾ? ಕೇಸರಿ, ಬಿಳಿ, ಹಸಿರು ಮತ್ತೆ ಚಕ್ರ ಹೌದಲ್ವಾ? ಅದ್ರ ಬಗ್ಗೆ ಮತ್ತೆ ರಾಷ್ಟ್ರ ಗೀತೆ ಎಷ್ಟು ನಿಮಿಷದಿಂದ ಎಷ್ಟು ಸೆಕೆಂಡಿಗೆ, ಎಷ್ಟು ಸೆಕೆಂಡ್ ಒಳಗೆ ಹೇಳ್ಬೇಕು. 48ರಿಂದ 52 ಸೆಕೆಂಡ್ ಒಳಗಡೆ ಹೇಳಿ ರಾಷ್ಟ್ರಗೀತೆಯನ್ನ ಮುಗಿಸ್ಬೇಕು. ನೀಟಾಗಿ ರಾಗವಾಗಿ ಲಯಬದ್ಧವಾಗಿ ಎಲ್ಲರೂ ಒಟ್ಟಿಗೆ ರಾಷ್ಟ್ರಗೀತೆಯನ್ನ ಹಾಡುವಂಥದ್ದು ಹೌದಲ್ವಾ? ಅದೇ ರೀತಿ ರಾಷ್ಟ್ರ ಧ್ವಜಕ್ಕೂ ಕೂಡ ನಾವು ಅಷ್ಟೇ ಗೌರವವನ್ನು ಕೊಡಬೇಕು. ರಾಷ್ಟ್ರ ಧ್ವಜವನ್ನ ಆಚರಣೆ ಮಾಡುವಾಗ ಬಹಳ ಅತ್ಯಂತ ಗೌರವಯುತವಾಗಿ ಆಚರಣೆಯನ್ನ ಮಾಡಬೇಕು. ಅದನ್ನ ಇಳಿಸುವಾಗಲೂ ಕೂಡ ಅತ್ಯಂತ ಗೌರವಯುತವಾಗಿಯೇ ಇಳಿಸ್ಬೇಕು ಹೌದಲ್ವಾ? ನಾವು ನೋಡಿದಿರಾ ಆಗಸ್ಟ್ 15, ಜನವರಿ 26 ಕಟ್ಟುವಾಗ ನೀವೆಲ್ಲ ರಂಗೋಲಿ ಹಾಕ್ತಿರ್ತೀರಾ, ನಾವೆಲ್ಲ ಬೇಗ ಬರ್ತೀವಿ ಹೌದಲ್ಲ? ಎಲ್ಲ ಕಲರ್ಫುಲ್ ಆಗಿರ್ತೀವಿ ಹೌದಲ್ವಾ? ಏನೋ ಒಂಥರ ಸಂಭ್ರಮ ಇರುತ್ತೆ, ಖುಷಿ ಇರುತ್ತೆ, ಹಬ್ಬದ ವಾತಾವರಣ ಇರುತ್ತಲ್ವಾ? ಮನೆಗಳಿಗೆ ಆ ಥರ ಹಬ್ಬ ಮಾಡ್ತೀವಿ ನಾವು, ಶಾಲಾ ಕಾಲೇಜುಗಳು ಆ ಥರ ಆಗಸ್ಟ್ 15, ಜನವರಿ 26 ಮಾಡ್ತೀವಲ್ವಾ? ಏನೋ ಬೆಳಗ್ಗೆ ಬೇಗ ಬರ್ತೀವಿ, ಶಾಲೆ ಹತ್ರ ರಂಗೋಲಿ ಹಾಕಿರ್ತೀವಿ, ಕಲರ್ಫುಲ್ ಮಾಡಿರ್ತೀವಿ ಹೌದಲ್ವಾ? ನೀವು ರಂಗೋಲಿ ಹಾಕೊಂಡು ನಾವು ಕರಿತೀವಿ, ರಾಷ್ಟ್ರ ಧ್ವಜ ಇಟ್ಕೊ ಬರೀ ನಾವು ಕಟ್ತೀನಿ ಅಂತೇಳಿ. ನೀವು ನೋಡಿದ್ರಲ್ವಾ ಯಾವ ಪರಿ ಇಟ್ಕೊಂತಾರೆ, ನಾವು ಕಟ್ತೀವಿ. ಅದನ್ನ ಯಾವುದೇ ಕಾರಣಕ್ಕೂ ನಮ್ಮ ಸೊಂಟದಿಂದ ಕೆಳಗಡೆ, ಅದನ್ನ ಕೆಳಗಡೆ ನೆಲಕ್ಕೆ ಕಾಲದಾಗಿ ಇಟ್ಕೋಬಾರ್ದು. ನಮ್ಮ ಸೊಂಟದಿಂದ ಮೇಲ್ಭಾಗಕ್ಕೆ ಈ ರೀತಿ ಇಟ್ಕೊಂಡಿರ್ಬೇಕು. ಇವತ್ತ ಯಾವುದೇ ಕಾರಣಕ್ಕೂ ಅದು ನಮ್ಮ ಸೊಂಟ ಅಥವಾ ಮೊಣಕಾಲಿನ ಕೆಳಗಡೆ ಹೋಗ್ಬಾರ್ದು, ನಮ್ಮ ಕಾಲಿಗೂ ಕೂಡ ಅದು ಟಚ್ ಆಗಬಾರ್ದು. ಅಷ್ಟು ನಮ್ಮ ತಂದೆ ತಾಯಿಗಳಿಗೆ ಎಷ್ಟು ಗೌರವವನ್ನು ಕೊಡ್ತೀವೋ ರಾಷ್ಟ್ರ ಧ್ವಜಕ್ಕೂ ಕೂಡ ಅಷ್ಟೇ ಗೌರವವನ್ನು ಕೊಡಬೇಕು ಹೌದಲ್ವಾ? ನಿಮಗೆ ಯಾರು ಬಹಳ ಆತ್ಮೀಯರಿದ್ದಾರೆ, ಬಹಳ ಬೇಕಾದರು, ನಿಮಗೆ ಅತ್ತೆ ಮಗಳಾಗ್ಬೋದು, ನಿಮಗೆ ಮಾವನ ಮಗ ಆಗ್ಬೋದು, ಬಹಳ ಪ್ರೀತಿಯಿಂದ ಮಾತಾಡಿಸ್ತೀವಲ್ವಾ? ಅವರಿಗೆ ಉಸಿರು ಬಿಡ್ರಲ್ಲಿ ಖುಷಿಯಿಂದ ಮಾತಾಡಿಸ್ತೀವಲ್ವಾ? ಅವ್ರು ಗೌರವಯುತ ಕಾಣ್ತಿರಲ್ವ? ಮನೆ ಬಂದಾಗ ಏನೋ ಸಂಕೋಚ ಪಡ್ಕೊಂಡು ಕಾಣ್ತಿರಲ್ವಾ? ಹಂಗೆ ನಮ್ಮ ರಾಷ್ಟ್ರ ಗೀತೆಯನ್ನು ಹೇಳುವಾಗಲೂ ಕೂಡ ಏನೋ ತೊಂದರೆ ಆಗದ ರೀತಿಯಲ್ಲಿ, ಮಂಗಾಟ ಮಾಡದ ರೀತಿಯಲ್ಲಿ ಬಹಳ ಖುಷಿಯಿಂದ ಅಚ್ಚುಕಟ್ಟಾಗಿ 48ರಿಂದ 58 ಸೆಕೆಂಡ್ ಒಳಗಡೆ, 52 ಸೆಕೆಂಡ್ ಒಳಗಡೆ ರಾಷ್ಟ್ರಗೀತೆಯನ್ನ ಹಾಡಿ ಮುಗಿಸ್ಬೇಕು. ನಾವು ನಿಮಗೆ ರಾಷ್ಟ್ರಗೀತೆಯಲ್ಲಿ ಬೆಳಗ್ಗೆ ಪ್ರೇಯರ್ ಮಾಡುವಾಗ ಹೇಳ್ತಾ ಇರ್ತೀನಿ, ಎಲ್ಲರೂ ಕೂಡ ಒಟ್ಟಿಗೆ ಹೇಳ್ಬೇಕು, ನೀಟಾಗಿ ಹೇಳ್ಬೇಕು, ಯಾರು ಕೂಡ ಅಲ್ಲಾಡಬಾರ್ದು. ನೀವು ಅದೇ ನಾಡಗೀತೆಯನ್ನು ಹೇಳುವಾಗ ನೀವು ಇದನ್ನು ಲೇಟಾಗಿ ಬರ್ತಾ ಇದ್ರೆ ಬಂದು ಜಾಯಿನ್ ಆಗ್ತೀರಾ. ಶಾಲೆಗೆ ಎಲ್ಲರೂ ನಿಂತಿರ್ತಾರೆ, ನಾಡಗೀತೆ ನಡೀತಾ ಇರುತ್ತೆ, ಪ್ರೇರಣಗಪ್ಪ ನೀವು ಮನೆಯಿಂದ ನಾವು ಊರಿಂದ ನಾವು ಬರ್ತಾ ಲೇಟ್ ಆಗುತ್ತೆ, ನೀವು ಬಂದು ಅಲ್ಲಿ ಗೇಟ್ ಹಾಕಿಸ್ಕೊಂಡು ಸಡನ್ ಬ್ಯಾಕೆಟ್ ಜಾಯಿನ್ ಆಗ್ತೀರಾ ಹೌದಲ್ವಾ? ಆದ್ರೆ ಅದೇ ರಾಷ್ಟ್ರಗೀತೆ ನಡೆಯುವಾಗ ಯಾರು ಕೂಡ ಬಂದು ಜಾಯಿನ್ ಆಗಬಾರ್ದು. ರಾಷ್ಟ್ರಗೀತೆ ರಾಷ್ಟ್ರಗೀತೆ ಹೇಳ್ತಿದ್ದಾರೆ ಅಂದ್ರೆ ರೋಡೆ ಮಧ್ಯಕ್ಕೆ ತಿರ್ಕೊಳ್ಳೋದಲ್ಲ ಹೌದಲ್ವಾ? ಸ್ವಲ್ಪ ಸರಿ ಯಾರು ತೊಂದರೆ ಅದನ್ನು ಸೈಡ್ ನಿಂತ್ಕೊಂಡ್ಬಿಟ್ಟು ಆ ಗೀತೆ ಮುಗಿಯತಂಕ ಸೈಲೆಂಟ್ ಆಗಿ ನಿಂತ್ಕೋಬೇಕು. ನಮ್ಮ ಪಕ್ಕದಾಗ ಸಾವು ಹೋದ್ರು ಕೂಡ ನಾವು ಎನ್ನಬಾರ್ದು ಹೌದಲ್ವಾ? ಆ ಹೋಗ್ತಿರ್ತಪ್ಪ ಅಂದ್ರೆ ನಾವು ಅದನ್ನ ಕುಳಿದಿರತನ ನಮ್ಗೆ ಅದು ಕೀಟ್ಲೆ ಮಾಡೋದು. ನಮ್ಮ ಪಾಡಿ ನಾವು ಸುಮ್ಮನೆ ನಿಂತ್ಕೊಂಡ್ರೆ ಏನ್ ಮಾಡುತ್ತೆ, ಅದ್ರ ಪಾಡಿಗೆ ಅದು ಹೋಗುತ್ತೆ. ಅದೇಲ್ಲಿ ಹೋಗ ನಾಯಿಗೆ ಕಲ್ಲ ಹೊಡೆದ್ರೆ ಏನ್ ಮಾಡುತ್ತೆ, ನಡೆಯುತ್ತೆ.
ಅದ್ರ ಪಾಡಿಗೆ ಅದು ನಮ್ಮ ಪಾಡಿಗೆ ನಾವು ಬಂದ್ರೆ ಏನ್ ಮಾಡುತ್ತೆ, ಹೌದಲ್ವಾ? ಹೌದೇನಪ್ಪ? ಹಂಗೆ ಆ ರಾಷ್ಟ್ರಗೀತೆಯನ್ನು ಹೇಳುವಾಗ ಏನೇ ಆದ್ರೂ ಕೂಡ ಯಾರು ಕೂಡ ಅಲ್ಲಾಡಬಾರ್ದು. ಜಸ್ಟ್ 48 52 ಸೆಕೆಂಡ್, 48, 49, 50, 51, 52 5 ಸೆಕೆಂಡ್ ಒಳಗಡೆ ನೀವು ರಾಷ್ಟ್ರಗೀತೆಯನ್ನು ಹಾಡಿ ಮುಗಿಸ್ತೀರಾ? ನೆನಪಿದೆಯಾ? ಮುಗಿಸ್ತೀರಾ ಅಲ್ಪ ಬೇಗ ಫಾಸ್ಟಾಗೆ? ಆ ಥರ ಹಂಗೆ ಆ ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜದ ಬಗ್ಗೆ ನಿಮ್ಗೆ ಈ ಪಾಠವನ್ನು ಇಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವ ಅಂಶಗಳು. ಎರಡನೇದು ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯ ಇತಿಹಾಸ, ಮಹತ್ವ ಮತ್ತು ನಿಯಮಗಳು. ಮೂರನೇದೇನು ಪೌರತ್ವ ಮತ್ತು ಮೂಲಭೂತ ಹಕ್ಕುಗಳು. ಈ ಮೂರು ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅದ್ರಾಗ ಒಂದೇದು ಯಾವುದು? ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವ ಅಂಶಗಳು. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಮೇಲೆ 2, 3ನೇದು ಆಮೇಲೆ ನೋಡೋಣ. ಹೌದಲ್ವಾ? ಏನು ಈ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವ ಅಂಶಗಳು? ವಿವಿಧ ವಿಶ್ವದ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ರಾಷ್ಟ್ರಧ್ವಜವನ್ನು ಹೊಂದಿರುತ್ತದೆ. ಆಯಾಯ ದೇಶಗಳಿಗೆ ತಕ್ಕಂತೆ ರಾಷ್ಟ್ರಧ್ವಜವನ್ನ ಮಾಡ್ಕೊಂಡಿರ್ತಾರೆ. ಹೌದಲ್ವಾ? ನಮ್ಮ ಭಾರತೀಯರು, ನಾವು ನಮ್ಮ ಭಾರತ ದೇಶದವರೇ ಮಾಡಿದೀವಿ ಕೇಸರಿ ಬಿಳಿ ಮೂರು ಸಮನಾದ ಭಾಗಗಳನ್ನು ಮಾಡಿದ್ದೀವಿ ಒಂದು ಇದಕ್ಕೆ. ಹೌದಲ್ವಾ? ಮೂರು ಕೂಡ ಸಮನಾದ ರೀತಿ ಇರುತ್ತೆ. ಅದನ್ನ ಕೇಸರಿ ಬಿಳಿ ಹಸಿರು ಅದನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಹೌದಲ್ವಾ? ಹಂಗೆ ಅಮೆರಿಕ ದೇಶಕ್ಕೆ ಬೇರೆ ಇದೆ, ಪಾಕಿಸ್ತಾನಕ್ಕೆ ಬೇರೆ ಇದೆ, ರಷ್ಯಾಕ್ಕೆ ಬೇರೆ. ಎಷ್ಟು ದೇಶಗಳಿದಾವೋ ಅಷ್ಟು ದೇಶಗಳಿಗೂ ಕೂಡ ಒಂದೊಂದು ಅವರವರಿಗೆ ಅನುಕೂಲ ಆಗುವಂತ ಫ್ಲಾಗ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆ ದೇಶದ ನಾಗರಿಕತೆಯರು ಯಾವ್ದು ಒಪ್ಪಿರ್ತಾರೋ ಅದನ್ನ ಫ್ಲಾಗ್ ಮಾಡ್ಕೊಂಡಿರ್ತಾರೆ. ನಾವೆಲ್ಲರೂ ಸೇರಿ ಮಾಡಿದೀವಿ ಕೇಸರಿ ಬಿಳಿ ಹಸಿರು ಮತ್ತೆ ಅಶೋಕ ಚಕ್ರ ಇರುವಂತ ಧ್ವಜವನ್ನ ಆಯ್ಕೆಯನ್ನ ಮಾಡ್ಕೊಂಡಿದ್ದೀವಿ. ಭಾರತದ ರಾಷ್ಟ್ರಧ್ವಜವನ್ನು ಪಿಂಗಾಲಿ ವೆಂಕಯ್ಯನವರು ರೂಪಿಸಿದ್ದು. ಅಂಡರ್ಲೈನ್ ಮಾಡುತ್ತಾರೆ. ನಿಮಗೆ ಪ್ರಶ್ನೆ ಕೇಳಬಹುದು ಅದಲ್ವಾ? ನಾಳೆ ನಡೆಯುವಂತ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಬಹುದು, ಅಥವಾ ದಿನಕ್ಕೊಂದು ಪ್ರಶ್ನೆ ಕೇಳ್ತೀವಲ್ಲ ಇಲ್ಲಿ ಅವಾಗಲೂ ಕೂಡ ಕೇಳಬಹುದು. ನಿಮಗೆ ಪಾಠ ಇದೆ ಏನಂತ ಕೇಳಬಹುದು? ಭಾರತದ ರಾಷ್ಟ್ರಧ್ವಜವನ್ನು ಡ್ಯಾಶ್ ರವರು ರೂಪಿಸಿದ್ದರು. ಯಾರು? ಪಿಂಗಾಲಿ ವೆಂಕಯ್ಯನವರು ರೂಪಿಸಿದ್ದರು. ಮಾಡ್ಕೊಂಡ ಸಂವಿಧಾನದ ಸಮಿತಿಯು 22ನೇ ಜುಲೈ 1947ರಂದು ಅಂಗೀಕರಿಸಲ್ಪಟ್ಟಿತ್ತು. ಇದನ್ನ ನಾವು ಆಲ್ರೆಡಿ ಪ್ರಶ್ನೆ ಕೇಳಿದ್ವಿ. ನಿಮಗೆ ದಿನಕ್ಕೊಂದು ಪ್ರಶ್ನೆ ಇಲ್ಲಿ ಯಾರು ಕೂಡ ಉತ್ತರವನ್ನೇ ಹೇಳಿಲ್ಲ ನೀವು, ಅದಲ್ವಾ? ಇರ್ಬೇಕು ನೋಡಿ, ದಿನಕ್ಕೊಂದು ಪ್ರಶ್ನೆ ಐತೆ. ಇಲ್ಲೇ ಕೇಳಿದ್ವಿ. ಏನಂತ ಕೇಳಿದ್ವಿ? 22ನೇ ಜುಲೈ 1947ರಂದು ಅಂಗೀಕರಿಸಲ್ಪಟ್ಟಿತ್ತು. ನಿಮಗೆ ಪ್ರಶ್ನೆ ಕೇಳಿದ್ದು ಸಂವಿಧಾನದೇನು ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ ದಿನಾಂಕ ಯಾವುದು ಅಂತ ಕೇಳಿದ್ವಿ. ಅದಲ್ವಾ? ನೀವೇನು ಹೇಳಿದ್ರಿ? ಆಗಸ್ಟ್ 15, 1947 ಅಂದಿದ್ರಿ. ಅದು ಸ್ವಾತಂತ್ರ್ಯ ಬಂದಿದ್ದಲ್ಲ, ರಾಷ್ಟ್ರಧ್ವಜವನ್ನು ಅಂಗೀಕಾರ ಮಾಡಿದ್ದು ಅಂತಂದ್ರೆ ಒಪ್ಕೊಂಡಿದ್ದು. ಎಲ್ಲರೂ ಕೂಡ ಅವತ್ತು ಏನಲ್ಲಿ ಸಂಘ ಸಭೆಗಳನ್ನು ಕರೆದಿರ್ತಾರ. ಈಗ ನಿಮ್ಮ ಮನೇಲಿ ಏನಾದ್ರು ಒಂದು ಹಬ್ಬ ಮಾಡ್ಬೇಕಪ್ಪ ಅಂತಂದ್ರೆ ನೀವೆಲ್ಲ ಒಟ್ಟು ಕುಟುಂಬದಲ್ಲಿದ್ದಾಗ ನಿಮ್ಮ ಅಪ್ಪಾಜಿಯರು, ದೊಡ್ಡಪ್ಪರು, ಚಿಕ್ಕಪ್ಪರು ಎಲ್ಲ ಸೇರಿಕೊಂಡು ಹಬ್ಬ ಮಾಡೋಣ, ಹಿಂಗ್ ಮಾಡೋಣ ಅಂತೆಲ್ಲ ಮಾತಾಡ್ತಿರ್ತಾನೆ. ಯಾರೋ ಒಬ್ರು ತೀರ್ಮಾನ ಮಾಡ್ತಾರ, ಎಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡ್ತಿರ್ತಾನೆ. ಉದಾಹರಣೆ ನಿಮ್ ಮೇಲದ ಗಣಪತಿ ಮಾಡ್ತೀರಪ್ಪ ಅಂದ್ರೆ ನಿಮ್ ಮೇಲದರೆಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡ್ಕೊಂತ ಇರ್ತಾನೆ. ಹಂಗೆ ಇದಕ್ಕೂ ಕೂಡ ಒಂದು ಸಭೆ ಕರೆದಿರ್ತಾರೆ. ಆ ಸಭೆಯಲ್ಲಿ ಇದೇ ಇರ್ಲಿ, ಈ ರಾಷ್ಟ್ರಧ್ವಜನೇ ಇರ್ಲಿ, ಈ ಕೇಸರಿ ಬಿಳಿ ಹೆಸರು ಮತ್ತೆ ಅಶೋಕ ಚಕ್ರ ಅನ್ನೋದು ಇರ್ಲಿ, ಅದನ್ನ ನಾವು ಎಲ್ಲರೂ ಒಪ್ಕೊಂಡಿದೀವಿ ಅನ್ನೋದನ್ನ ಏನ್ ಮಾಡ್ತಾರೆ? ಆ ದಿನಾಂಕದಂದು ಘೋಷಣೆಯನ್ನ ಮಾಡ್ತಾರೆ. ಏನಂತ ಹೇಳ್ತಾರೆ? ಸಂವಿಧಾನ ಸಮಿತಿಯು 22ನೇ ಜುಲೈ 1947ರಂದು ಅಂಗೀಕರಿಸಲ್ಪಟ್ಟಿತ್ತು. ಅಂದಿನಿಂದ ಇಂದಿನವರೆಗೂ ಸ್ವತಂತ್ರ ಭಾರತ ತ್ರಿವರ್ಣ ಧ್ವಜವನ್ನು ರಾಷ್ಟ್ರಧ್ವಜವೆಂದು ಪರಿಗಣಿಸಿದೆ. ಅವತ್ತೇನು 1947 22ನೇ ಜುಲೈನ ತಾರೀಕಿನಲ್ಲಿ ರಾಷ್ಟ್ರಧ್ವಜವನ್ನ ಮಾಡಿ ಕೊಟ್ಟಿದ್ರು,
ಅದೇ ಅಳತೆ ಪ್ರಕಾರ ಅದೇ ತರದನ್ನೇ ಅಂದಿನಿಂದ ಇಂದಿನವರೆಗೂ ಕೂಡ ಅದನ್ನೇ ಆಚರಣೆ ಮಾಡ್ತಾ ನಾವು ಬಂದಿದ್ದೇವೆ. ಅದನ್ನ ಬದಲಾವಣೆ ಮಾಡಲಿಕ್ಕೆ ಚಾನ್ಸೇ ಇಲ್ಲ, ಹೌದಲ್ವಾ? ನಾವು ಮನೆಯಲ್ಲಿ ಮಾಡುವಂತ ಹಬ್ಬಗಳನ್ನ ಬದಲಾವಣೆ ಮಾಡ್ಕೋಬಹುದು. ಇವತ್ತು ಮಾಡುವಂತದನ್ನ ನಾಳೆ ಮಾಡಬಹುದು, ಹೌದಲ್ವಾ? ನಾಳೆ ಮಾಡೋಂಥದ್ದನ್ನ ನಾಳಿದ್ ಮಾಡ್ಬೋದು, ಅಥವಾ ನಾಳಿದ್ ಮಾಡೋಂಥದ್ದನ್ನ ಇವತ್ತೇ ಮಾಡ್ಬೋದು. ಅದಕ್ಕೆ ನಾವು ಮನೆಯಲ್ಲಿ ನಾವು ಮಾಡ್ಕೋಬಹುದು, ಇಡೀ ಊರನ್ನೆಲ್ಲ ಮಾಡಕ್ಕಾಗಲ್ಲ, ಹೌದಲ್ವಾ? ಹಂಗೆ ಆಗಸ್ಟ್ 15 ಈ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆಯನ್ನ ಅವತ್ತೇ ಆಚರಣೆ ಮಾಡಬೇಕು. ಈ ಯಾವಾಗ ಅಂಗೀಕರಿಸಲ್ಪಟ್ಟಿತ್ತೋ ಈ ರಾಷ್ಟ್ರ ಧ್ವಜವನ್ನು ಕೂಡ ನಾವೆಲ್ಲರೂ ಕೂಡ ಒಪ್ಕೊಂಡು ಅವತ್ತಿಂದ ಇಲ್ಲಿವರೆಗೂ ಮಾಡ್ಕೊಂತಾನೆ ಬಂದಿದ್ದೀವಿ. ಇಲ್ಲಿ ನೋಡ್ರಿ, ಒಂದೊಂದು ಇಸುವೆಯಲ್ಲಿಯೂ ಕೂಡ ಒಂದೊಂದು ಫ್ಲಾಗ್ ಇತ್ತು. ಕೊನೆಗೆ ತೀರ್ಮಾನ ಆಗಿದ್ದು ಯಾವುದು? ಕಟ್ಟ ಕಡೆಯ ಫ್ಲಾಗ್ ಇದೆ, ಲಾಸ್ಟ್ ಇದೆ, 6ನೇದು ಅದು. ಫಸ್ಟ್ ಇದ್ರ ವಿವರಣೆ ಮುಂದಕ್ಕೆ ಬರುತ್ತೆ. ಫಸ್ಟ್ ನೋಡಿ, 1906ನೇ ಇಸ್ವಿಯಲ್ಲಿ ಈ ತರ ಇತ್ತು. ಮೇಲ್ಗಡೆ ಹಸಿರು ಬಣ್ಣ, ಮಧ್ಯಕ್ಕೆ ಹಳದಿ ಬಣ್ಣ, ಲಾಸ್ಟಿಗೆ ಕೇಸರಿ ಬಣ್ಣ, ಲಾಸ್ಟಿಗೆ ಒಂದು ಚಿಹ್ನೆ ಇದೆ, ಇಲ್ಲಿ ಚಂದ್ರನ ಚಿಹ್ನೆ ಇದೆ. ಇದು 1906ರಲ್ಲಿ ಇತ್ತು. ನೆಕ್ಸ್ಟ್ 1907ರಲ್ಲಿ ಕೇಸರಿ, ಹಳದಿ, ಹಸಿರು ಬಣ್ಣ, ಆ ಸ್ಟಾರ್ ಚಿತ್ರ ಈ ಕಡೆಗೆ, ಚಂದ್ರನ ಚಿತ್ರ ಆ ಕಡೆಗೆ, ಮಧ್ಯಕ್ಕೆ ಏನಂತ ಐತೆ ಅಲ್ಲಿ? ಒಂದೇ ಮಾತರ ಅಂತ ಇತ್ತು ಅಲ್ವಾ? ನೆಕ್ಸ್ಟ್ 1917ರಲ್ಲಿ ಯಾವ ತರ ಬಂತು ನೋಡು. ನೆಕ್ಸ್ಟ್ 1921ರಲ್ಲಿ ಯಾವ ತರ ಬಂತು ನೋಡು. ಹಸಿರು ಮತ್ತೆ ಕೇಸರಿ, ಮಧ್ಯಕ್ಕೆ ಇದು ಯಾವುದು? ಗಾಂಧಿ ತಾತನ ಚರಕ. ನೆಕ್ಸ್ಟ್ 1931ರಲ್ಲಿ ಕೇಸರಿ, ಬಿಳಿ, ಹಸಿರು, ಮಧ್ಯಕ್ಕೆ ಗಾಂಧಿ ಚಕ್ರ ಇತ್ತು. ಕೊನೆಗೆ ಇವೆಲ್ಲ ಬೇಡ ಅಂತೇಳಿ 1947ರಲ್ಲಿ ಕೇಸರಿ, ಬಿಳಿ, ಹಸಿರು 3 ಸಮ ಪ್ರಮಾಣದ ಬಣ್ಣಗಳನ್ನ ಹಾಕಿಬಿಟ್ಟು ಮಧ್ಯಕ್ಕೆ ಬಿಳಿ ಹಸಿರಲ್ಲಿ ಅಶೋಕ ಚಕ್ರವನ್ನ ಇರೋದನ್ನ ತೀರ್ಮಾನ ಮಾಡ್ತಾರೆ. ಇವು ಚಿತ್ರಗಳು, ಇದ್ರ ವಿವರಣೆ ಮುಂದಕ್ಕೆ ಬರುತ್ತೆ, ನೆಕ್ಸ್ಟ್ ಪೇಜಲ್ಲಿ ಐತಿ. ಅಂದ್ರೆ ಅದರ ಇತಿಹಾಸ, ಈ ಫ್ಲಾಗ್ಗಳು ಯಾವ ರೀತಿ ಬಂದು ಅನ್ನಕ್ಕೆ, ಏನು ರಾಷ್ಟ್ರ ಧ್ವಜದ ಇತಿಹಾಸ. ರಾಷ್ಟ್ರ ಧ್ವಜದ ಇತಿಹಾಸ ಏನಾಯ್ತಾವ ಇತಿಹಾಸ ಅಂತ ನೋಡೋಣ. 1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತೀಯರಲ್ಲಿ ಸ್ವತಂತ್ರದ ಪರಿಕಲ್ಪನೆಯ ಬೆಳವಣಿಗೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋತ್ಸಾಹಿಸಿತು. ಈಗಲೂ ಕೂಡ 10ನೇ ಕ್ಲಾಸ್ನಲ್ಲಿ 1857ರ ಸ್ವಾತಂತ್ರ್ಯ ದಂಗೆಗೆ ಅಂತ ಒಂದು ಪಾಠ ಇದೆ. ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಒಂದು ಪಾಠ ಇದೆ. ನೀವು 10th ಹೋದ ನಿಮಗೂ ಇರುತ್ತೆ, ನಾವು ಓದ್ಬೇಕಾದ್ರೆ ನಮ್ಗೆ ಇತ್ತು. ಆ ಪಾಠವನ್ನು ಚೇಂಜ್ ಮಾಡ್ತೇವೆ ಯಾರುವ, ಯಾಕೆಂದ್ರೆ ಇತಿಹಾಸ ಬಹಳ ಅದರಲ್ಲಿ ನೀಟಾಗಿ ವ್ಯವಸ್ಥಿತವಾಗಿ ತೋರಿಸಿದ್ದಾರೆ. ಯಾವ ತರ ಯುದ್ಧಗಳಾದವು, ಪ್ರಥಮ ಯುದ್ಧ ಯಾವ ತರ ಆಯ್ತು, ದ್ವಿತೀಯ ಯುದ್ಧ ಯಾವ ತರ ಆಯ್ತು, 3ನೇ ಯುದ್ಧ ಯಾವ ತರ ಆಯ್ತು, 4ನೇ ಯುದ್ಧ ಹೆಂಗ್ ಮಾಡ್ಬೇಕಂತ ನೀವು ತೀರ್ಮಾನ ಮಾಡ್ಬೇಕು. ಹೌದಾ? ಏನ್ ಹೇಳ್ತಾನೆ? 1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಿಪಾಯಿ ದಂಗೆ ಅಂತ ಕರೀತಾರೆ. ಭಾರತೀಯರಲ್ಲಿ ಸ್ವಾತಂತ್ರ್ಯದ ಪರಿಕಲ್ಪನೆಯ ಬೆಳವಣಿಗೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋತ್ಸಾಹಿಸಿತು. ನಂತರದ ದಿನಗಳಲ್ಲಿ ರಾಷ್ಟ್ರ ಪ್ರೇಮ ಮೆರೆಯುವ ಪ್ರತೀಕವಾಗಿ ರಾಷ್ಟ್ರ ಧ್ವಜ ತಯಾರಿಕೆ ಪ್ರಕ್ರಿಯೆ ಆರಂಭಗೊಂಡಿತು. ಅಂದ್ರೆ 1852ರಲ್ಲಿ ಸಿಪಾಯಿ ದಂಗೆ ಆದ್ಮೇಲೆ ಏನ್ ಮಾಡ್ತಾರೆ? ರಾಷ್ಟ್ರದ ಬಗ್ಗೆ, ರಾಷ್ಟ್ರ ಧ್ವಜದ ಬಗ್ಗೆ ಎಲ್ಲರಿಗೂ ಕೂಡ ಒಂದು ವಿಶ್ವಾಸ, ಒಂದು ಗೌರವ ಮೂಡುತ್ತೆ. ಆಮೇಲೆ ಏನ್ ಮಾಡ್ತಾರೆ? ರಾಷ್ಟ್ರ ಧ್ವಜವನ್ನು ತಯಾರು ಮಾಡ್ಲಿಕ್ಕೆ ಎಲ್ಲರೂ ಕೂಡ ಸಿದ್ಧತೆ ಮಾಡ್ಕೊಟ್ರು. ಅದಕ್ಕೆ ನಾನು ಹಿಂದೆ ಯಾರು ಆಳ್ವಿಕೆ ಮಾಡ್ತಿದ್ರು? ಬ್ರಿಟಿಷ್ ಆಳ್ವಿಕೆ ಮಾಡ್ತಿದ್ರಲ್ವಾ? ಅವಾಗ ಇದು ಯಾವ್ದು ಕೂಡ ಪರಿಕಲ್ಪನೆ ಇರಲಿಲ್ಲ. ಅವರಿಗೆಲ್ಲ ಪರಿಕಲ್ಪನೆ ಬಂದಿದ್ದು ಯಾವಾಗ? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದಾಗ, ಅದು ಸಿಪಾಯಿ ದಂಗೆ ಆದಾಗ. ಅದು ಯಾವಾಗ ಆಯ್ತು? 1857ರಲ್ಲಿ ಆಯ್ತು. ಭಾರತದ ಪ್ರಥಮ ರಾಷ್ಟ್ರ ಧ್ವಜವನ್ನು ಆಗಸ್ಟ್ 7, 1906ರಂದು ಕಲ್ಕತ್ತಾದ ಪಾರ್ಸಿ ಬಾಗನ್ ಚೌಕದಲ್ಲಿ ಆರೋಹಣಗೊಳಿಸಲಾಯಿತು. ಅಂದ್ರೆ ಹಾರಾಟ ಮಾಡಲಾಯಿತು. 1906ನೇ ಇಸ್ವಿ ಅಂದ್ರೆ ಫಸ್ಟ್ನೇ ಫ್ಲಾಗ್ ನೋಡಿದ್ರಲ್ಲ ಚಿತ್ರ? ಹಸಿರು ಬಣ್ಣ, ಮೇಲ್ಗಡೆ ಸ್ಟಾರ್, ಕೆಳಗಡೆ ಯೆಲ್ಲೋ ಬಣ್ಣ, ಲಾಸ್ಟ್ ಕೇಸರಿ ಬಣ್ಣ, ಅಶೋಕ ಚಕ್ರ, ಅಲ್ಲಿ ಒಂದೇ ಮಾತರಂ. 1906 ಅಂತ ಐತಲ್ಲ, ಇಲ್ಲಿ ಐತಲ್ವಾ? ಇದನ್ನ ಏನ್ ಮಾಡ್ತಾರೆ? ಕಲ್ಕತ್ತಾದ
ಪಾಸಿಬಾ ಚೌಕದಲ್ಲಿ ಧ್ವಜಾರೋಹಣ ಅಂದ್ರೆ ಹಾರಾಟವನ್ನ ಮಾಡ್ತಾರೆ. ಈ ರಾಷ್ಟ್ರ ಧ್ವಜದ ಮಧ್ಯದಲ್ಲಿಯೇ ಒಂದೇ ಮಾತರಂ ಎಂದು ಬರೆಯಲಾಗಿತ್ತು. ಈಗೇನು ಅಶೋಕ ಚಕ್ರ ಇದೆಯಲ್ಲ, ಅದರ ಬದಲಿ ಒಂದೇ ಮಾತರಂ ಅಂತೇಳಿ ಬರೆಯಲಾಗಿತ್ತು. ನೆಕ್ಸ್ಟ್ 1907ರಲ್ಲಿ ಸಚೀಂದ್ರ ಪ್ರಸಾದ್ ಬೋಸ್ ಮತ್ತು ಸುಕುಮಾರ್ ಮಿತ್ರ ಎಂಬುವರಿಂದ ವಿನ್ಯಾಸಗೊಳಿಸಲ್ಪಟ್ಟ ರಾಷ್ಟ್ರಧ್ವಜವನ್ನು ಮೇಡಮ್ ಕಾಮ್ ಹಾಗೂ ಇತರೆ ಕ್ರಾಂತಿಕಾರಿಗಳು ಆರೋಹಣಗೊಳಿಸಿದರು. ಅಂದ್ರೆ 1906ರಲ್ಲಿ ಒಂಥರ ಧ್ವಜಾರೋಹಣ ಮಾಡ್ತಾರೆ. ಅದನ್ನು ಸ್ವಲ್ಪ ಮಾಡಿಫಿಕೇಶನ್ ಅಂದ್ರೆ ಬದಲಾವಣೆ ಅಂದ್ರೆ ತಿದ್ದುಪಡಿ ಅದಲ್ವಾ. ನೀವೇನಾರ ಒಂದು ಪದ್ಯ ಅಥವಾ ಒಂದು ಕವನ ಬರೆದಾಗ ಓದ್ತೀರಿ, 2-3 ಓದ್ದಾಗ ಆ ಪದ ಬಿಟ್ಟು ಈ ಪದ ಹಾಕಿದ್ರೆ ಚೆನ್ನಾಗಾಗುತ್ತೆ. ಈ ಕವಿಗಳು ನೋಡಿ ಕತೆ ಮತ್ತು ಕವನಗಳನ್ನು ಬರೀತಾರಲ್ಲ, ಅವ್ರ ಪದ ಗಾಳಿಗಳನ್ನು ಬರೀತಿರ್ತಾರೆ, ಗೀಸ್ತಾರೆ, ಬಿಸಾಕ್ತಾ ಇರ್ತಾರೆ. ಯಾಕಂದ್ರೆ ಒಂದ್ಸರಿ ಬರೀತಾರೆ, ಅದ್ರ ತಿದ್ದುಪಡಿಗಳನ್ನು ಮಾಡ್ತಾ ಹೋಗ್ತಾರೆ, ಮತ್ತೆ ಮುರುಗ ಬಿಸಾಕ್ತಾರೆ. ಮತ್ತೆ ಹೆಂಗಪ್ಪ ಅಂದ್ರೆ ಅದೊಂದು ಸ್ಪಷ್ಟವಾಗಿ ಅರ್ಥಗರ್ಭಿತವಾಗಿರ್ಬೇಕು, ಆ ರೀತಿ ಮಾಡ್ಕೊಂತ ಬರ್ತಾರೆ. ಇಲ್ಲೂ ಕೂಡ 1906ನೇ ಇಸ್ವಿಯಲ್ಲಿ ಮಾಡಿದಂತ ಧ್ವಜವನ್ನ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ತಾರೆ. ಮಾಡಿಫಿಕೇಶನ್ ಮಾಡಿದಂತವ್ರು ಯಾರು? ಸಚೀಂದ್ರ ಪ್ರಸಾದ್ ಬೋಸ್ ಮತ್ತೆ ಸುಕುಮಾರ್ ಮಿತ್ರ ಎಂಬುವರಿಂದ ವಿನ್ಯಾಸಗೊಳಿಸಲ್ಪಟ್ಟಿತ್ತು. ಸ್ವಲ್ಪ ಬದಲಾವಣೆ ರೀತಿಯಲ್ಲಿ ವಿನ್ಯಾಸಗೊಳಿಸ್ತು. ಅದನ್ನ ಮೇಡಮ್ ಕಾಮ್ ಹಾಗೂ ಇತರೆ ಕ್ರಾಂತಿಕಾರಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಧ್ವಜಾರೋಹಣವನ್ನ ಮಾಡ್ತಾರೆ. ಅಲ್ಲಿ ಏನ್ ಬದಲಾವಣೆ ಇದೆ ನೋಡ್ರಿ, ಹಸಿರು ಬಣ್ಣ ಕೆಳಗಡೆ ಬಂತು, ಎಲ್ಲ ಬಣ್ಣ ಇರೋ ಜಾಗದಾಗಿತ್ತು, ಮೇಲ್ಗಡೆಗೆ ಕೇಸರಿ ಬಣ್ಣ ಹೋಯ್ತು. ಸ್ಟಾರ್ಗಳು ಇದ್ದಂಗಿದಾವೆ, ಕೆಳಗಡೆ ಈ ಕಡೆ ಚಿತ್ರ ಇದ್ದಂಗ ಐತಿ, ಚಂದ್ರ ಈ ಕಡೆ ಇದ್ದು ಆ ಕಡೆಗೆ ಹೋಯ್ತು, ಆ ಕಡೆ ಇದ್ದು ಈ ಕಡೆಗೆ ಬಂದಿದೆ. ಅಲ್ಲೇನೋ ಸ್ವಲ್ಪ ಮಾಡಿಫಿಕೇಶನ್ ಹೌದಲ್ವಾ, ಆ ತರ ಮಾಡಿದ್ರು. ನೆಕ್ಸ್ಟ್, ಸ್ವತಂತ್ರ ಸಂಗ್ರಾಮವು ನಿರ್ದಿಷ್ಟ ರೂಪ ಪಡೆದು ಹೋಮ್ ರೂಲ್ ಚಳವಳಿ ನಡೆಯುತ್ತಿದ್ದ ಸಮಯದಲ್ಲಿ ಶ್ರೀಮತಿ ಅನಿ ಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕರಿಂದ ತೃತೀಯ ರಾಷ್ಟ್ರ ಧ್ವಜವನ್ನು ಆರೋಹಣಗೊಳಿಸಲಾಯಿತು. ಏನೋ ಸ್ವಾತಂತ್ರ್ಯ ಸಂಗ್ರಾಮ ನಿರ್ದಿಷ್ಟ ಪಡೆದ್ಬಿಟ್ಟು ಏನ್ ಮಾಡ್ತು, ಹೋಮ್ ರೂಲ್ ಚಳವಳಿ ನಡೆಯುತ್ತಿದ್ದ ಸಮಯದಲ್ಲಿ ಏನ್ ಮಾಡ್ತಾರೆ, ಶ್ರೀಮತಿ ಅನಿ ಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕರು 3ನೇ ರಾಷ್ಟ್ರ ಧ್ವಜವನ್ನ ಏನ್ ಮಾಡ್ತಾರೆ, ಆವರಣ ಅಂತಂದ್ರೆ ಆರಿಸುವಂತದ್ದು. ಅದು ಎಷ್ಟನೇ ಇಸ್ವಿಯಲ್ಲಿ? 1921ನೇ ಇಸ್ವಿಯಲ್ಲಿ. ನೋಡಿರಿ, ಹಸಿರು ಬಣ್ಣ ಇದೆ, ಕೆಂಪು ಬಣ್ಣ ಇದೆ, ಗಾಂಧಿ ತಾತನ ಚಕ್ರ ಇದೆ. 3 ಕಲರ್ ಹೋಗ್ಬಿಟ್ಟು 2 ಕಲರ್ ಆಗುತ್ತೆ. 1921ರಲ್ಲಿ ವಿಜಯವಾಡದಲ್ಲಿ ನಡೆಯುತ್ತಿದ್ದ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸಭೆಯನ್ನು ಮಹಾತ್ಮ ಗಾಂಧೀಜಿಯವರಿಗೆ ವೆಂಕಯ್ಯನವರು ಹಸಿರು ಕೆಂಪು ಪಟ್ಟಿ ಮತ್ತು ನೂಲುವ ಚರಕವಿರುವ ಧ್ವಜವನ್ನು ಅರ್ಪಿಸಿದರು. 1921ನೇ ಇಸ್ವಿಯಲ್ಲಿ ವಿಜಯವಾಡದಲ್ಲಿ ನಡೆಯುತ್ತಿದ್ದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಭೆ, ಅದೊಂದು ಮೀಟಿಂಗ್, ಕಾಂಗ್ರೆಸ್ನವರೊಂದು ಭಾರತೀಯ ಕಾಂಗ್ರೆಸ್ ಸಮಿತಿಯವರು ಮೀಟಿಂಗ್ ಕರೆದಿರ್ತಾರೆ. ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಆ ಸಭೆಗೆ ಬಂದಿರ್ತಾರೆ. ಬಂದಂತ ಸಂದರ್ಭದಲ್ಲಿ ವೆಂಕಯ್ಯನವರು ಅಂದ್ರೆ ಆ ಮಾಡಿಫಿಕೇಶನ್ ಮಾಡಿದಂತವ್ರು, ಮೇಲ್ಗಡೆ ಮಾಡಿದಂತವ್ರು ಯಾರು, ಸಚೀಂದ್ರ ಪ್ರಸಾದ್ ಬೋಸ್ ಮತ್ತೆ ಸುಕುಮಾರ್ ಮಿತ್ರ. ಇಲ್ಲಿ ಅದನ್ನ ಇವ್ರು ಮಾಡಿದ್ದನ್ನ ಮತ್ತೆ ಬದಲಾವಣೆ ಮಾಡಿದಾರೆ ಯಾರು, ವೆಂಕಯ್ಯನವರು. ಅವ್ರು ಏನ್ ಮಾಡ್ತಾರೆ, ಅದನ್ನ ಅಂಡರ್ಲೈನ್ ಮಾಡ್ಬೇಕು ನೀವು. ವೆಂಕಯ್ಯನವರು ಹಸಿರು ಕೆಂಪು ಪಟ್ಟಿ ಮತ್ತು ನೂಲುವ ಚರಕವಿರುವ ಧ್ವಜವನ್ನು ಅರ್ಪಿಸಿದರು. ಯಾರ ಕೈಗೆ ಅರ್ಪಿಸಿದ್ರು? ಗಾಂಧಿ ತಾತನ ಕಡೆ ಅರ್ಪಿಸಿದ್ರು. ಆದ್ರೆ ಏನ್ ಮಾಡ್ತಾರೆ, ಗಾಂಧೀಜಿಯವರು ಬಿಳಿ ಬಣ್ಣವನ್ನು ಸೇರಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಅವ್ರು ಕೊಟ್ಟ ತಕ್ಷಣ ಏನ್ ಮಾಡಿದ್ರು, ಅವರು 2 ಮಧ್ಯಕ್ಕೆ ಬಿಳಿ ಬಣ್ಣವನ್ನ ಸೇರ್ಪಡೆಗೊಳಿಸಿ ಅಂತ ಸಲಹೆಯನ್ನ ನೀಡ್ತಾರೆ. ಅದರಂತೆ 4ನೇ ಧ್ವಜ ಸಿದ್ಧವಾಯಿತು. ಏನ್ ಮಾಡ್ತಾರೆ, 3 ಆಗಿದ್ದು 1906 ಮತ್ತೆ 1907 ಮತ್ತೆ 1921. ನೆಕ್ಸ್ಟ್ ಬರುವಂತದ್ದು 1931. ರಾಷ್ಟ್ರದ ಇತಿಹಾಸದಲ್ಲಿ 1931 ಅತ್ಯಂತ ವಿಶಿಷ್ಟವಾಗಿರುತ್ತದೆ. ಈ ವರ್ಷದಲ್ಲಿ ಕರಾಚಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಭೆಯು ರಾಷ್ಟ್ರಕ್ಕೆ ಧ್ವಜವೊಂದರ ಪ್ರಾಮುಖ್ಯತೆಯನ್ನು ಬಲವಾಗಿ ಸಮರ್ಥಿಸಿತು. ಇದರಿಂದಾಗಿ ಧ್ವಜ ರಚನಾ ಸಮಿತಿಯನ್ನು ರಚಿಸಲಾಯಿತು. ನೋಡಿ ಏನ್ ಹೇಳ್ತಾರೆ, ರಾಷ್ಟ್ರದ ಇತಿಹಾಸದಲ್ಲಿ 1931 ಅತ್ಯಂತ ವಿಶಿಷ್ಟವಾಗಿರುತ್ತೆ. 31 ಇಸ್ವಿಯಲ್ಲಿ ಬಹಳ ಇತಿಹಾಸ ರಾಷ್ಟ್ರ ಧ್ವಜದ ಬಗ್ಗೆ ವಿಶಿಷ್ಟವಾಗಿರುತ್ತೆ. ಈ ವರ್ಷದಲ್ಲಿ ಕರಾಚಿಯಲ್ಲಿ ಅಂದ್ರೆ ಆಗಿನ ಅಂದ್ರೆ ಈಗಿನ ಪಾಕಿಸ್ತಾನ, ಅವಾಗಂದ್ರೆ ಕರಾಚಿ ಅಂತ ಕರೀತಿದ್ರು, ಈಗ ಅದನ್ನ ಕರೀತಿದ್ರೆ ಪಾಕಿಸ್ತಾನ ಅಂತ ಹೇಳಿ ಕರೀತಿದ್ರು. ಸೋಷಿಯಲ್ ಪಾರ್ಟ್ ಅಲ್ಲಿ ಬರ್ಬೋದು, ಅದು ಸೋಷಿಯಲ್ ಪಾರ್ಟ್ ಅಲ್ಲಿ ಬರ್ಬಹುದು.
ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಭೆಯು ರಾಷ್ಟ್ರಕ್ಕೆ ಧ್ವಜವಂದರ ಪ್ರಾಮುಖ್ಯತೆಯನ್ನು ಬಲವಾಗಿ ಸಮರ್ಥಿಸಿತು. ಅಂದ್ರೆ ನಮ್ಮ ರಾಷ್ಟ್ರಕ್ಕೆ ಒಂದು ಧ್ವಜ ಬೇಕೇ ಬೇಕು ಅಂತ ಹೇಳಿ ಹಠ ಮಾಡ್ತಾರ ಅಂತ ಹೇಳ್ತಾರಲ್ಲ, ಕಡ್ಡಾಯ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ತೀರ್ಮಾನವನ್ನ ಮಾಡ್ತು. ಇದರಿಂದಾಗಿ ಧ್ವಜ ರಚನಾ ಸಮಿತಿಯೊಂದನ್ನು ರಚಿಸಲಾಯಿತು. ಅಂದ್ರೆ ಇಂತಿಂತ ಸೇರ್ಕೊಂಡ್ಬಿಟ್ಟು ನಮ್ಮ ರಾಷ್ಟ್ರಕ್ಕೆ ಒಂದು ಧ್ವಜವನ್ನ ಸಿದ್ಧಪಡಿಸ್ಬೇಕು. ನೀವು ಏನೀಗ 1906, 1907, 1921, 1931 ಧ್ವಜಗಳನ್ನ ಮಾಡಿದಿರೋ ಇದನ್ನ ಎಲ್ಲರೂ ಸೇರ್ಬಿಟ್ಟು ಅಧಿಕೃತವಾಗಿ ಒಂದೇ ಬರುವ ರೀತಿಯಲ್ಲಿ ಒಂದು ಘೋಷಣೆ ಮಾಡ್ಬೇಕು. ನೀವು ಅದಕ್ಕೆ ಒಂದು ಕಮಿಟಿ ಮಾಡ್ತೀವಿ ಅಂತ ಹೇಳಿ ಕಮಿಟಿಯನ್ನ ಮಾಡ್ತಾರೆ. ಉದಾಹರಣೆ ನೀವು ಇಷ್ಟು ಜನ ಇದ್ದೀರಿ ಅಂತಂದ್ರೆ ನಿಮ್ ಎಲ್ಲರಿಗೂ ಸೇರಿ ಬಾಯ್ಸ್ ಕಡೆಯಿಂದ ಒಬ್ರು ಲೀಡ್ರು, ಗರ್ಲ್ಸ್ ಕಡೆಯಿಂದ ಒಬ್ರು ಲೀಡ್ರು ಮಾಡ್ತೀವಿ, ಹೌದಲ್ವಾ? ಮತ್ತೆ ನಿಮ್ ಎಲ್ಲಾರನ್ನು ಸೇರ್ಬಿಟ್ಟು ಎಲೆಕ್ಷನ್ ಅಂತ ಮಾಡಿದ್ವಿ ನೋಡಿ, ಚುನಾವಣೆ. ಇಡೀ ಶಾಲೆಗೆ ಒಬ್ಬ ಅಧ್ಯಕ್ಷ, ಶಾಲೆಗೆ ಒಬ್ಬ ಉಪಾಧ್ಯಕ್ಷ, ಶಾಲೆಗೆ ಒಬ್ಬ ಕಾರ್ಯದರ್ಶಿ, ಅದರಲ್ಲಿ ಕ್ರೀಡಾ ಕಾರ್ಯದರ್ಶಿ ಬೇರೆ, ಸಾಂಸ್ಕೃತಿಕ ಕಾರ್ಯದರ್ಶಿ ಬೇರೆ ಮಾಡಿದೀವಲ್ವಾ? ಅವರೆಲ್ಲ ನಿಮ್ಮ ಮೇಲ್ಗಡೆ ಲೀಡರ್ಗಳು. ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಕರ್ನಾಟಕವನ್ನ ಆಳ್ವಿಕೆ ಮಾಡ್ಲಿಕ್ಕೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕೆಲವೊಂದು ಸಚಿವರುಗಳು ಎಲ್ಲಾರು ಕೂಡ ಒಬ್ಬರೇ ನೋಡ್ಕೊಳಕ್ಕಾಗುತ್ತಾ? ಹೆಡ್ ಮಾಸ್ಟರ್ ಒಬ್ಬರೇ ಎಲ್ಲ ನೋಡ್ಕೊಂತಾರ? ಶಾಲೆನ ಎಲ್ಲ ಪಾಠ ಮಾಡ್ತಾರ? ಎಲ್ಲ ಮಾಡ್ತಾರ? ಇಲ್ಲ ತಾನೆ. 8ನೇ ಕ್ಲಾಸಿಗೆ ಬೆಳಗ್ಗೆ ಬೆಲ್ಲ ಆಗುತ್ತೆ, ಅದಲ್ವಾ? ದಿವಸಕ್ಕೆ ಇಷ್ಟು ಪೀಡಿ ಇರ್ತಾರೆ. 1ನೇ ಪೀಡಿ ಇವ್ರು ತಗೋಬೇಕು, 2ನೇ ಪೀಡಿ ಇವ್ರು ತಗೋಬೇಕು, 3ನೇ ಪೀಡಿ ಇವ್ರು ತಗೋಬೇಕು. ಇದೊಂದು ಕಮಿಟಿ ತರ, ಸಂಘಗಳ ತರ, ಹೌದಲ್ವಾ? ಹೌದಾ ಇವ್ರ? ಆ ತರ ಸಂಘಗಳನ್ನ ಮಾಡ್ತಾರೆ. ಕೊನೆಗೆ ಎರಡು ಸೇರ್ಬಿಟ್ಟು ಏನ್ ಮಾಡ್ತಾರೆ, 1931ರಲ್ಲಿನ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ಪುನಃ ಸಭೆ ಸೇರಿ ಧ್ವಜದಲ್ಲಿ 3 ಬಣ್ಣಗಳಿಂದ ಕೂಡಿ ಮಧ್ಯ ಚರಕವನ್ನು ಹೊಂದಿರಬೇಕು ಎಂದು ತೀರ್ಮಾನಿಸಲಾಯಿತು. ಅಂದ್ರೆ ಏನ್ ಕಮಿಟಿ ಮಾಡಿರ್ತಾರೋ ಅವರೆಲ್ಲರೂ ಕೂಡ ಸಭೆಯನ್ನ ಸೇರ್ಬಿಟ್ಟು ಏನ್ ಮಾಡ್ತಾರೆ, 3 ಬಣ್ಣ, ರಾಷ್ಟ್ರ ಧ್ವಜದಲ್ಲಿ 3 ಬಣ್ಣಗಳಿಂದ ಕೂಡಿರ್ಬೇಕು, ಮಧ್ಯೆ ಏನು ಚರಕ, ಗಾಂಧಿ ತಾತರ ಚರಕ ಹೊಂದಿರ್ಬೇಕಂತೇಳಿ ತೀರ್ಮಾನ ಮಾಡ್ತಾರೆ. ಇದು 3 ಸಮಗಾತ್ರದ ಪಟ್ಟಿಗಳನ್ನು ಮೇಲಿನ ಪಟ್ಟಿ ಕೇಸರಿ ಬಣ್ಣದಿಂದ, ಮಧ್ಯದ ಪಟ್ಟಿಯು ಬಿಳಿ ಬಣ್ಣದಿಂದ ಮತ್ತು ಕೆಳಗಿನ ಪಟ್ಟಿಯು ಹಸಿರು ಬಣ್ಣದಿಂದ ಕೂಡಿತ್ತು. ಅಂದ್ರೆ 3 ಸಮ ಪ್ರಮಾಣದ 3 ಭಾಗ ಮಾಡ್ತಾರೆ. ಇದು ಒಂದು ಭಾಗ ಅಲ್ವಾ? ಇದೇ ಅಳತೆಯಲ್ಲಿ ಮತ್ತೆ ಒಂದು ಭಾಗ, ಜಸ್ಟ್ ಇದೇ ಅಳತೆಯಲ್ಲಿ ಒಂದು ಭಾಗ. ಇದನ್ನ ಏನ್ ಕರೀತಾರೆ, ಕೇಸರಿ. ಇದಕ್ಕೆ ಕೇಸರಿ ಬಣ್ಣವನ್ನ ಇರಬೇಕು, ಇದಕ್ಕೆ ಬಿಳಿ ಬಣ್ಣ ಇರಬೇಕು, ಇದಕ್ಕೆ ಹಸಿರು ಬಣ್ಣ ಇರಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಇದರಲ್ಲಿ ಗಾಂಧಿ ತಾತನ ಚರಕ ಇರಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಅದ್ ಮತ್ತೆ ಮುಂದುವರೆದು ಹೋಗುತ್ತೆ ನೋಡೋದು ಹೆಂಗೆ ಅಂತೇಳಿ. ಪ್ರಥಮ ಬಾರಿಗೆ ಈ ಧ್ವಜವನ್ನು ಕಾಂಗ್ರೆಸ್ ಸಮಿತಿಯು ಅಧಿಕೃತವಾಗಿ ರಾಷ್ಟ್ರಧ್ವಜ ಎಂದು ಅಂಗೀಕರಿಸಿತು. ಅಂದ್ರೆ 1931ನೇ ಇಸ್ವಿಯಲ್ಲಿ ಒಂದು ಕಮಿಟಿ ಮಾಡಿ, ಕಮಿಟಿ ಕೇಸರಿ ಬಿಳಿ ಹಸಿರು ಬಣ್ಣ ಇರಲಿ ಅಂತ ಗಾಂಧೀಜಿಯವರು ಒಂದು ಸಲಹೆ ಕೊಟ್ಟಿದ್ದು. ಏನಂತ, ಕೇಸರಿ ಮತ್ತೆ ಕೆಂಪು, ಹಸಿರು ಮತ್ತು ಕೆಂಪು ಬಣ್ಣದ ಜೊತೆಗೆ ಬಿಳಿ ಬಣ್ಣವನ್ನು ಸೇರಿಸ್ಕೊಳ್ರಿ ಅಂತ ಸಲಹೆಯನ್ನು ಕೊಟ್ಟಿದ್ರು. ಅವರ ಸಲಹೆ ಮೇರೆಗೆ ಏನ್ ಮಾಡ್ತಾರೆ, 3 ಸಮ ಪ್ರಮಾಣದ ಭಾಗಗಳನ್ನ ಮಾಡಿಬಿಟ್ಟು ಕೇಸರಿ ಬಿಳಿ ಹಸಿರು ಬಣ್ಣಗಳು ಬರುವಂತೆ ಮಾಡ್ತಾರೆ. ಅದ್ರ ಮಧ್ಯಕ್ಕೆ ಏನ್ ಮಾಡ್ತಾರೆ, ಗಾಂಧಿ ತಾತನ ಚರಕವನ್ನ ಇಟ್ಟು ಅದನ್ನು ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾರೆ. ಅಂದ್ರೆ ಅಂಗೀಕಾರ, ಕಾಂಗ್ರೆಸ್ ಸಮಿತಿಯು ಇದನ್ನ ಅಂಗೀಕಾರ ಮಾಡುತ್ತೆ. ರಾಷ್ಟ್ರ ಧ್ವಜದಲ್ಲಿ ಇಂದಿನ ಧ್ವಜದಲ್ಲಿನ ತ್ರಿವರ್ಣಗಳು ಹಾಗೆಯೇ ಉಳಿಸಿಕೊಂಡು ಬಿಳಿ ಪಟ್ಟಿಯಲ್ಲಿದ್ದ ಚರಕದ ಬದಲಾಗಿ ಚಕ್ರವರ್ತಿ ಅಶೋಕನ ಧರ್ಮ ಚಕ್ರವನ್ನು ಸೇರಿಸಲಾಯಿತು. ನೋಡ್ರಿ, ಅದೇ 31ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಸಮಿತಿಯು ಕೇಸರಿ ಬಿಳಿ ಹೆಸರು 3 ಸಮ ಪ್ರಮಾಣದ ಬಣ್ಣ ಮಾಡಿಬಿಟ್ಟು ಗಾಂಧಿ ಚರಕವನ್ನ ಇಟ್ಟಿತ್ತು. ಅದನ್ನು ಮುಂದುವರಿಸಿ ಏನ್ ಮಾಡ್ತಾರೆ, ಗಾಂಧಿ ಚರಕದ ಬದಲಾಗಿ ಕೇಸರಿ ಬಿಳಿ ಹಸಿರು ಬಣ್ಣ ಯಥಾ ಪ್ರಕಾರ ಇರಲಿ ಏನಂತ ಹೇಳ್ತಾರೆ, ಗಾಂಧಿ ಚರಕವನ್ನು ತೆಗೆದುಬಿಟ್ಟು ಅಶೋಕನ ಧರ್ಮ ಚಕ್ರವನ್ನ ಸೇರಿಸಲಾಯಿತು. ಅಲ್ಲಿ ಹೇಳ್ತಾರೆ, ಕೇಸರಿ ಬಿಳಿ ಹಸಿರು ಬಣ್ಣದ ಪಟ್ಟಿಗಳೊಂದಿಗೆ ಮಧ್ಯದಲ್ಲಿ ಅಶೋಕ ಚಕ್ರವನ್ನು ಹೊಂದಿರುವ ತ್ರಿವರ್ಣ ಧ್ವಜವನ್ನು ಸಂವಿಧಾನ ಸಮಿತಿಯು ಜುಲೈ 22, 1947 ಸ್ವತಂತ್ರ ಭಾರತದ ರಾಷ್ಟ್ರ ಧ್ವಜವೆಂದು ಅಂಗೀಕರಿಸಿತು. ಅಂಡರ್ಲೈನ್ ಮಾಡ್ಕೊಳ್ಳೋದನ್ನ ನಿಮಗೆ ಪ್ರಶ್ನೆ ಕೇಳ್ತೀವಿ. ಇದನ್ನ ಮೇಲ್ಗಡೆ ಬಂತು, ಅಲ್ಲಿ ಹೇಳಿದೀನಿ, ಇಲ್ಲಿ ಹೇಳಿದೀನಿ. ಜುಲೈ 22, 1947 ಯಾರು, ಸಂವಿಧಾನ ಸಮಿತಿಯು ರಾಷ್ಟ್ರ ಧ್ವಜವನ್ನು ಅಂಗೀಕರಿಸಿದ ದಿನಾಂಕ ಜುಲೈ 22,
47. ಇದನ್ನ ಅಧಿಕೃತ ಯಾವುದು ಕೇಸರಿ, ಬಿಳಿ, ಹಸಿರು ಬಣ್ಣ ಮತ್ತೆ ಅಶೋಕ ಚಕ್ರ ಇರ್ಬೇಕಂತ ಹೇಳಿ ತೀರ್ಮಾನವನ್ನ ಮಾಡ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಆ ರಾಷ್ಟ್ರ ಧ್ವಜವನ್ನೇ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆ ನೆಕ್ಸ್ಟ್ ಕೇಸರಿ ಬಣ್ಣ ಏನನ್ನು ಸೂಚಿಸುತ್ತೆ? ಬಿಳಿ ಬಣ್ಣ ಏನನ್ನು ಸೂಚಿಸುತ್ತೆ? ಹಸಿರು ಬಣ್ಣ ಧರ್ಮಚಕ್ರ ಪ್ರಗತಿಯ ದ್ಯೋತಕ ಅಂತಂದ್ರೆ ಅಭಿವೃದ್ಧಿ, ಬೆಳವಣಿಗೆ. ಸೈಕಲಿಂಗ್ ಚೈನ್ ತಿರ್ತಾ ಇರುತ್ತಲ್ವಾ, ಹಂಗೆ ಅಶೋಕನ ಚಕ್ರ ನಮ್ಮ ಭಾರತ ರಾಷ್ಟ್ರ ಧ್ವಜದಲ್ಲಿ ಇದೆ. ಅದರಲ್ಲಿ 24 ಸರಿಸಮ ಗೆರೆಗಳಿದಾವೆ. 24 ಸರಿಸಮ ಗೆರೆಗಳಿದಾವೆ. ಎಷ್ಟಾದ್ರೂ ಇದು 4. ಈಗ ಎಷ್ಟಾದ್ರು? 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 ಅಥವಾ ಅದನ್ನ ಆ ಬಟ್ಟೆಗೆ ತಕ್ಕಂತೆ ಅಲ್ಲಿ 24 ಗೆರೆಗಳನ್ನ ಹಾಕಿರ್ತಾರೆ. ಅದನ್ನ ಒಂದು ದಿನದ ಸಮಯಕ್ಕೆ ಹೋಲಿಕೆಯನ್ನ ಮಾಡಿದ್ದಾರೆ. ದಿನದ 24 ಗಂಟೆಗೆ ಅದನ್ನ ಹೋಲಿಕೆಯನ್ನ ಮಾಡಿದ್ದಾರೆ. ಅದನ್ನ ಅಶೋಕ ಚಕ್ರ ಅಂತೇಳಿ ಕರೀತಾರೆ. ನಿಮಗೆ ಕೇಳ್ಬೋದು ಪ್ರಶ್ನೆನ, ಭಾರತದ ರಾಷ್ಟ್ರ ಧ್ವಜದಲ್ಲಿರುವ ಅಶೋಕ ಚಕ್ರದ ಗೆರೆಗಳ ಸಂಖ್ಯೆ ಎಷ್ಟು ಮತ್ತು ಅದು ಏನನ್ನು ಸೂಚಿಸುತ್ತವೆ? ಒಂದು ದಿನದ 24 ಗಂಟೆಗಳನ್ನ ಸೂಚಿಸುತ್ತದೆ. ಅಂದ್ರೆ ಈ ರಾಷ್ಟ್ರ ಧ್ವಜದ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಯಾರೇ ಕೇಳಿರುವ ಜನರಲ್ ಕ್ವಶನ್ ಇದು, ಯಾರೇನು ಹೇಳ್ಬೇಕಂತ ಹೇಳಿ ಹೌದಲ್ವಾ? ಏನಂತೆ? ಕೇಸರಿ ಬಣ್ಣ ತ್ಯಾಗ, ಶೌರ್ಯ, ಅಭಿಮಾನಿಗಳ ಸಂಕೇತ. ಬಿಳಿ ಬಣ್ಣ ಶಾಂತಿ, ಸತ್ಯ, ಪರಿಶುದ್ಧತೆಗಳ ಸಂಕೇತ. ಹಸಿರು ಬಣ್ಣ ಸಮೃದ್ಧಿ, ಪ್ರಾಮಾಣಿಕತೆ, ಚೈತನ್ಯದ ಸಂಕೇತ. ಧರ್ಮಚಕ್ರ, ಅಶೋಕ ಚಕ್ರ ಅಂತಂದ್ರೆ ಪ್ರಗತಿಯ ದ್ಯೋತಕ. ಅಂದ್ರೆ ಒಂದು ದಿನದ 24 ಗಂಟೆಗಳನ್ನು ಸೂಚಿಸುವಂತದ್ದು. ನೀವು ಪ್ರಶ್ನೆ ಕೇಳಬಹುದು, ಭಾರತದ ರಾಷ್ಟ್ರ ಧ್ವಜದ ಮಧ್ಯಭಾಗದಲ್ಲಿರುವ ಬಣ್ಣದ ಹೆಸರು ಏನು? ಭಾರತದ ರಾಷ್ಟ್ರ ಧ್ವಜದ ಮಧ್ಯಭಾಗದಲ್ಲಿರುವ ಬಣ್ಣದ ಹೆಸರು ಏನು? ಭಾರತದ ರಾಷ್ಟ್ರ ಧ್ವಜದಲ್ಲಿರುವ ಕೆಳಗಿನ ಬಣ್ಣದ ಹೆಸರೇನು? ಭಾರತದ ರಾಷ್ಟ್ರ ಧ್ವಜದ ಮೇಲ್ಭಾಗದಲ್ಲಿರುವ ಬಣ್ಣದ ಹೆಸರು? ಭಾರತದ ರಾಷ್ಟ್ರ ಧ್ವಜದಲ್ಲಿರುವ ಅಶೋಕ ಚಕ್ರದ ಬಣ್ಣದ ಹೆಸರು? ಈ ತರ ಸಿಂಗಲ್ ಕ್ವಶನ್ ಕೇಳಬಹುದು. ಅಲ್ಲಿ 4 ಕ್ವಶನ್ ಒಂದರಾಗೆ 4 ಕ್ವಶನ್ ಬಂದ್ವು. 4 ಕ್ವಶನ್ ಏನೋ ಮೇಲ್ಗಡೆ ಬಣ್ಣ ಯಾವುದು, ಎರಡನೇ ಬಣ್ಣ ಯಾವುದು, ಮೂರನೇ ಬಣ್ಣ ಯಾವುದು, ಮಧ್ಯದಲ್ಲಿ ಅಶೋಕ ಚಕ್ರ ಇರುವ ಬಣ್ಣ ಯಾವುದು? ನೆಕ್ಸ್ಟ್ ಕ್ವಶನ್ ಅದು 4 ಮೊದಲವಾ. ಕೇಸರಿ ಬಣ್ಣನ ಏನನ್ನು ಸೂಚಿಸುತ್ತದೆ? ಬಿಳಿ ಬಣ್ಣ ಏನನ್ನು ಸೂಚಿಸುತ್ತದೆ? ಹಸಿರು ಬಣ್ಣ ಏನನ್ನು ಸೂಚಿಸುತ್ತದೆ? ಅಶೋಕ ಚಕ್ರ ಏನನ್ನು ಸೂಚಿಸುತ್ತದೆ? ಎಷ್ಟು ಕ್ವಶನ್ ಅದು? 8 ಕ್ವಶನ್ ಅದು. ಫಸ್ಟ್ 4 ಆಗಿದ್ದೀನಪ್ಪ. ಎಷ್ಟು 4 ಆದನಪ್ಪ? ಫಸ್ಟ್ 4 ಯಾವ್ದಪ್ಪ ಅಂತಂದ್ರೆ ರಾಷ್ಟ್ರ ಧ್ವಜದ ಮೇಲಿರುವ ಬಣ್ಣ ಯಾವುದು? ಮಧ್ಯದ ಬಣ್ಣ ಯಾವುದು? ಮೂರನೇ ಬಣ್ಣ ಯಾವುದು? ಅಶೋಕ ಚಕ್ರದ ಬಣ್ಣ ಯಾವುದು? 4 ಅದು. ಕೇಸರಿ ಬಣ್ಣವನ್ನು ಸೂಚಿಸುತ್ತದೆ, ಬಿಳಿ ಬಣ್ಣವನ್ನು ಸೂಚಿಸುತ್ತದೆ, ಹಸಿರು ಬಣ್ಣವನ್ನು ಸೂಚಿಸುತ್ತದೆ, ಅಶೋಕ ಚಕ್ರವನ್ನು ಸೂಚಿಸುತ್ತದೆ. ಒಂದು ದಿನದ 24 8 ಕ್ವಶನ್ ಅದು 8 ಹೌದಲ್ವಾ? ನೋಡ್ರಿ, ಒಂದು ರಾಷ್ಟ್ರ ಧ್ವಜ ಐತಂದ್ರೆ ಎಷ್ಟು ಕ್ವಶನ್ ಆಗ್ತವೆ ಅಂತೇಳಿ ಅದನ್ನು ಹೆಂಗ್ ಬೇಕಾದ್ರೂ ತಿರುಚಿ ನಾವು ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ನೀವೆಲ್ಲದಕ್ಕೂ ಉತ್ತರ ಬರೆಯಕ್ಕೆ ರೆಡಿ ಇರ್ತೀವಿ ಹೌದಲ್ವಾ? ಇಷ್ಟು ರಾಷ್ಟ್ರ ಧ್ವಜದ ಬಗ್ಗೆ ನೀವು ತಿಳ್ಕೊಂಡ್ರಿ. ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರದ ಇತಿಹಾಸ. ರಾಷ್ಟ್ರ ಧ್ವಜ ಯಾವ ತರ ಬಂತು ಅಂತ ಹೇಳಿ 1906ರಲ್ಲಿ ಯಾಕೆ ಬಂತು, 1907ರಲ್ಲಿ ಹೆಂಗ್ ಬಂತು, 1921ರಲ್ಲಿ ಹೆಂಗ್ ಬಂತು, ಕಡೆಯದಾಗಿ 1931ರಲ್ಲಿ ಯಾವ ತರ ಬಂತು, ಯಾವ ತರ ಅಧಿಕೃತವಾದ ಘೋಷಣೆಯನ್ನ ಮಾಡಿದ್ರು. ಜುಲೈ 22, 1947 ಭಾರತ ಸಂವಿಧಾನ ರಾಷ್ಟ್ರ ಧ್ವಜವನ್ನು ಅಂಗೀಕರಿಸಿದ ದಿನಾಂಕ ಯಾವ್ದಪ್ಪ ಅಂತಂದ್ರೆ ಜುಲೈ 22, 1947.
ಗೊತ್ತಾಯ್ತಲ್ವಾ? ಆಮೇಲೆ ರಾಷ್ಟ್ರ ಧ್ವಜವನ್ನ ಏನೆಂದು ಕರೆಯುತ್ತಾರೆ? ಫಸ್ಟ್ಗೆನೆ ಒಂದು ನಿಮಗೆ ಪ್ರಶ್ನೆ, ಇದನ್ನ ಯಾರು ರೂಪಿಸಿದ್ದು? ರಾಷ್ಟ್ರ ಧ್ವಜವನ್ನು ರೂಪಿಸಿದವರು ಯಾರು? ವೆಂಕಟೆ ವೆಂಕಯ್ಯನವರು. ಇದು ಪ್ರಶ್ನೆ ಬರ್ತಾ ಇರುತ್ತೆ, ಹೌದಲ್ವಾ? ನೆಕ್ಸ್ಟ್ ನಿಮಗೆ ಇರುವಂತದ್ದು ಯಾರೀಗ? ರಾಷ್ಟ್ರಗೀತೆ ಮತ್ತು ಅದರ ಇತಿಹಾಸ. ರಾಷ್ಟ್ರಗೀತೆ ಮತ್ತು ಅದರ ಇತಿಹಾಸ. ಜನಗಣ ಮನ ನಮ್ಮ ರಾಷ್ಟ್ರಗೀತೆ, ಹೌದಲ್ವಾ? ಜನಗಣ ಮನ ಅಧಿನಾಯಕ ಜಯ ಹೇಳ್ತೀವಲ್ಲ, ಇದು ನಮ್ಮ ರಾಷ್ಟ್ರಗೀತೆ. ಗುರುದೇವ ರವೀಂದ್ರನಾಥ ಠಾಗೂರ್ ಅವರು 1911ರಲ್ಲಿ ಬಂಗಾಳಿ ಭಾಷೆಯಲ್ಲಿ ರಚಿಸಿದ ಗೀತೆ ಇದು. ಹಂಗಾರೆ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು? ಎಷ್ಟು ಇಸ್ವಿಯಲ್ಲಿ? ಯಾವ ಭಾಷೆಗೆ ಐತಿ? ಎಷ್ಟು ಪ್ರಶ್ನೆ ಬಂದಿಲ್ಲ ಈಗ? ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು? ರವೀಂದ್ರನಾಥ್ ಠಾಗೂರ್. ರಾಷ್ಟ್ರಗೀತೆಯನ್ನ ರಚಿಸಿದವರು ರವೀಂದ್ರನಾಥ್ ಠಾಗೂರ್. ಒಂದನೇ ಕ್ವಶನ್, ಯಾವ ಇಸ್ವಿಯಲ್ಲಿ ಇದು ಮಾಡಿದ್ರು? ರಾಷ್ಟ್ರಗೀತೆ ಯಾವ ಭಾಷೆಯಲ್ಲಿ ಇದೆ? ಮೂರು ಕ್ವಶನ್ ಅದಲ್ವಾ? ಜನಗಣ ಮನ ನಮ್ಮ ರಾಷ್ಟ್ರಗೀತೆ ಗುರುದೇವ ರವೀಂದ್ರನಾಥ್ ಠಾಗೂರ್ ಅವರು 1911ರಲ್ಲಿ ಬಂಗಾಳಿ ಭಾಷೆಯಲ್ಲಿ ರಚಿಸಿದ ಗೀತೆ ಇದು. ಈ ಗೀತೆಯನ್ನು 5 ಪ್ಯಾರಾಗಳನ್ನು ಹೊಂದಿದೆ, ಹೌದಲ್ವಾ? 5 ಪ್ಯಾರಾಗಳನ್ನ ಹೊಂದಿದೆ. ಮೊದಲ ಪ್ಯಾರದ ಪದ್ಯದ ಸಾಲುಗಳನ್ನು ಆರಿಸಿಕೊಂಡು ನಮ್ಮ ರಾಷ್ಟ್ರಗೀತೆಯನ್ನು ರೂಪಿಸಲಾಗಿದೆ. ಮೊದಲ 2 ಬರ್ತಕ್ಕಂಥ 2 ಲೈನ್ ಅನ್ನು ಆರಿಸಿಕೊಂಡು ನಮ್ಮ ರಾಷ್ಟ್ರಗೀತೆಯನ್ನ ರೂಪಿಸಲಾಗಿದೆ. ಈ ಪದ್ಯದ ಸಾಲುಗಳ ಅನಂತರ ಜಯ ಹೇ ಜಯ ಹೇ ಜಯ ಹೇ ಎಂದು ಜಯಕಾರದ ಸಾಲು ಸೇರಿದ ಭಾಗ್ಯವೇ ನಮ್ಮ ಅಧಿಕೃತ ರಾಷ್ಟ್ರಗೀತೆ. ನೋಡು, ಜನಗಣಮನ ಎಂದು ಹಿಡಿದು ಜಯ ಹೇ ಬರುವಂತ ಈ ಗೀತೆನೆ ನಮ್ಮ ರಾಷ್ಟ್ರಗೀತೆ. ಆಗಸ್ಟ್ 14, 1947ರಂದು ನಡೆದ ಸಂವಿಧಾನ ರಚನಾ ಸಭೆಯ ಐತಿಹಾಸಿಕ ಮಧ್ಯರಾತ್ರಿಯ ಅಧಿವೇಶನದಲ್ಲಿ ಜನಗಣಮನ ಗೀತೆಯನ್ನು ಆಡಲಾಗಿದೆ. ಆಗಸ್ಟ್ 14, 1947, ಆಗಸ್ಟ್ 15, 1947 ಸ್ವಾತಂತ್ರ್ಯ ಸಿಕ್ತು. ಆದರೆ ಆಗಸ್ಟ್ 14, 1947 ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಮಧ್ಯರಾತ್ರಿ ಆಚರಣೆ ಮಾಡಬಾರ್ದು ಅಂತ ಹೇಳಿ ಆಗಸ್ಟ್ 15 8 ಗಂಟೆ ಒಳಗಡೆ ರಾಷ್ಟ್ರಧ್ವಜವನ್ನ ಆಚರಣೆ ಮಾಡಲಿಕ್ಕೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಗಿದೆ. ಅಂದೇ ಅವತ್ತೇ ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ಕ ಮಧ್ಯರಾತ್ರಿ ಏನ್ ಮಾಡ್ತಾರೆ? ಅಧಿವೇಶನದಲ್ಲಿ ಜನಗಣಮನ ಗೀತೆಯನ್ನ ಆಡಲಾಯಿತು. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಗಸ್ಟ್ 15 ರಾಜ್ಯದಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸ್ವತಂತ್ರ ಭಾರತದ ಸಂವಿಧಾನ ರಚನಾ ಸಭೆ ಜನವರಿ 24, 1951 ಜನಗಣಮನವನ್ನು ಅಧಿಕೃತ ರಾಷ್ಟ್ರಗೀತೆ ಎಂದು ಅಂಗೀಕರಿಸಲಾಯಿತು. ಅಂದ್ರೆ 1947 ಇಸ್ವಿಯಲ್ಲಿ ಆಡ್ತಕ್ಕಂಥ ಬಂದಿರತಕ್ಕಂಥ ಗೀತೆಯನ್ನ ಅಧಿಕೃತವಾಗಿ ನಮ್ಮ ಸಂವಿಧಾನ, ಭಾರತ ಸಂವಿಧಾನ ಏನ್ ಮಾಡುತ್ತೆ? ಜನವರಿ 24, 1951 ಇದು ಅಧಿಕೃತ ನಮ್ಮ ಭಾರತ ದೇಶದ ರಾಷ್ಟ್ರಗೀತೆ ಜನಗಣಮನ, ರಾಷ್ಟ್ರಧ್ವಜ ಕೇಸರಿ ಬಿಳಿ ಹಸಿರು ರಾಷ್ಟ್ರ ಮತ್ತೆ ಅಶೋಕ ಚಕ್ರ ಇರುವಂತಹ ಅಧಿಕೃತ ರಾಷ್ಟ್ರ ಧ್ವಜನ ಘೋಷಣೆ ಮಾಡ್ತು. ರಾಷ್ಟ್ರಗೀತೆಯನ್ನು ಕೂಡ ಘೋಷಣೆಯನ್ನ ಮಾಡ್ತು. ರಾಷ್ಟ್ರಗೀತೆಯನ್ನು ನಿಯಮದಂತೆ 48ರಿಂದ 52 ಸೆಕೆಂಡಿನೊಳಗೆ ಆಡಬೇಕು. ರಾಷ್ಟ್ರಗೀತೆಗೆ ಸೂಕ್ತ ಗೌರವ ಕೊಡದಿರುವುದು ಹಾಗೂ ರಾಷ್ಟ್ರಗೀತೆಯ ಆಡುವಿಕೆಗೆ ಅಡ್ಡಿ ತರುವುದು ಶಾಸನದ ಪ್ರಕಾರ ಶಿಕ್ಷಾರ್ಹ ಅಪರಾಧ. ಅಂದ್ರೆ ರಾಷ್ಟ್ರಗೀತೆಗೆ ಯಾರಾದ್ರೂ ಅವಮಾನ ಮಾಡಿದ್ರೆ, ಹೇಳುವಂತ ಸಂದರ್ಭದಲ್ಲಿ ಕೆಟ್ಟದಾಗಿ ಹೇಳಿದ್ರೆ, ಅದಕ್ಕೆ ಅಡ್ಡಿಪಡಿಸಿದ್ರೆ ಅದು ಕಾನೂನಿನ ಪ್ರಕಾರ ಅಪರಾಧ. ಹಾಗೂ ರಾಷ್ಟ್ರ ಧ್ವಜಕ್ಕೂ ಕೂಡ ಯಾರಾದ್ರೂ ಅವಮಾನ ಮಾಡಿದ್ರೆ ಅದು ಕೂಡ ಶಿಕ್ಷಾರ್ಹ ಅಪರಾಧ. ಇಷ್ಟು ನಿಮಗೆ ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜದ ಪಾಠ ಮುಕ್ತಾಯ ಆಗುತ್ತೆ.